ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡೋಣ. ಆಲ್ಮೋಸ್ಟ್ ತುಂಬ ಒಂದು 2-3 ದಿನ ಆಗೋಯ್ತಲ್ವ ನಾನು ಡ್ಯೂಟಿ ಬ್ಲಾಗ್ ಹಾಕಿ. ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಹಾಕೋಕ್ಕಾಗಲಿಲ್ಲ, ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಆಗಿದ್ದೆ. ಸೊ ಇವಾಗಲೂ ಕೂಡ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ನಾನು. ನಮ್ಮ ಮನೆ ಬರೋ ನೋಡಿ ಯಾವ ಥರ ಐತೆ. ಒಂದು ಕಡೆ ಕಮಿಟ್ಮೆಂಟು, ಒಂದು ಕಡೆ ಆ ಕಮಿಟ್ಮೆಂಟಿಗೆ ಈ ಕಡೆ ಆರೋಗ್ಯ ಸರಿಯಾಗಿ ಸಾಥ್ ಕೊಡ್ತಿಲ್ಲ. ಕೆಲಸ ಮಾಡೋಣ ಅಂತಂದರೆ ಯಾವ ಥರ ಎಲ್ಲ ಕಷ್ಟಗಳು ಅನುಭವಿಸೋ ಥರ ಆಗ್ಬಿಡೈತೆ ನನ್ನ ಜೀವನದಲ್ಲಿ. ಈ ಥರ ಆಗ್ತಿದೆ ಅಂದ್ಬಿಟ್ಟು ನಾವು ಕೂತ್ಕೊಂಡ್ಬಿಟ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನಾರ ಹಬ್ಬ ಅಂದ್ರೆ ಏನಾಗ್ಬೋದು? ಹಬ್ಬ ಅಂದರೆ ಏನು, ಸಾಯ್ತೀವ? ಮನುಷ್ಯ ಅಂದಮೇಲೆ ಹುಟ್ಟಿದ್ದೀವಿ ಅಂತ ಜೀವ ಇದೆ ಅಂತಂದಮೇಲೆ ಮನುಷ್ಯ ಆದಮೇಲೆ ಒಬ್ಬ ಅಂದರೆ ಸಾಯ್ಬೇಕಷ್ಟೆ. ಸತ್ತರೆ ಸಾಯೋಣ, ಹುಟ್ಟಿದೇ ನಿಜ ಅಂತೆ, ಎಲ್ಲರೂ ಒಂದು ದಿವಸ ಹೋಗಲೇಬೇಕು. ಸೊ ಅದು ಇವತ್ತೇ ಒಬ್ಬ ನಮ್ಮ ಮನೆ ಬರದಲ್ಲಿ ಯಾವಾಗ ಅಂತ ಹಣೆ ಬರದಲ್ಲಿ ಬರ್ತಿರುತ್ತೆ. ಸೊ ಅದು ಅವಾಗ ಆಗೇ ಆಗತ್ತೆ ಅನ್ನೋದು ಥರ ಇಟ್ಕೊಂಡು ಏನಾದರೂ ಆಗಲಿ, ಹಬ್ಬ ಬಂದು ಏನಾಗತ್ತೆ ಅಂದ್ಬಿಟ್ಟು ಹೊರಟಿದ್ದೀನಿ. ಬಿಡೋದು ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ ಹಾಕಿರ್ತೀನಿ ಅಷ್ಟೇ, ಆಯಿತಾ? ಡ್ರಿಪ್ಸ್ ಹಾಕ್ಸ್ಕೊಳ್ಳೋದು. ಸೊ ಯಾಕೆ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ, ನನಗೆ ಅಂತಲ್ಲ, ಆಲ್ಮೋಸ್ಟ್ ನಮ್ಮ ಎಲ್ಲ ಡ್ರೈವರ್ಸ್ಗಳಿಗೆ ಗೊತ್ತಿರುತ್ತೆ ಈ ಥರ ಅನುಭವಗಳು ಆಗ್ತಾ ಇರುತ್ತೆ. ತುಂಬ ಹೀಟ್ ಇದೆಯಲ್ಲ, ಬಿಸಿಲು. ಸೊ ಆ ಹೀಟಿಗೆ ಹಾಸ್ಪಿಟಲ್ ಬಂದವ್ರಿಗೆ ಎಲ್ಲರಿಗೂ ಅದೇ ಪ್ರಾಬ್ಲಮ್ಸ್. ಡಾಕ್ಟ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಇವಾಗ ಬಿಸಿಲಿಗೆ ಆ ಥರ ಇದೆ, ಆ ಥರ ಎಲ್ಲರಿಗೂ ಹಂಗೆ ಆಗ್ತಿರೋದು, ಹಂಗೆ ಅಂತ ಹೇಳ್ತಾರೆ. ಸೊ ಈ ಬಿಸಿಲು ಟೈಮಲ್ಲಿ ನಾವು ತಿನ್ನೋವಂಥ ಫುಡ್ ಯಾವ ಥರ ಇರಬೇಕು ಅಂತಂದರೆ, ಸ್ವಲ್ಪ ನಾನ್ ವೆಜ್ ಐಟಮ್ಗಳು ತಿನ್ನೋವಂಥವ್ರು ಆಗಿರ್ತಾರೆ. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ನಬಾರ್ದು ಈ ಟೈಮಲ್ಲಿ. ಸೊ ಆ ಥರ ಈಟ್ ಐಟಮ್ಗಳನ್ನ, ಈಟ್ ಪದಾರ್ಥ ಇರೋವಂಥದ್ದನ್ನು ಅವಾಯ್ಡ್ ಮಾಡಬೇಕು. ಸೊ ಇದೆಲ್ಲ ಮಾಡಿದಾಗ ಸ್ವಲ್ಪ ಮೇಂಟೈನ್ ಆಗುತ್ತೆ ಅನ್ನೋದು. ಮತ್ತು ಕೋಲ್ಡ್ ಐಟಮ್, ಈಗ ಎಳ್ನೀರಾಗಿರ್ಬೋದು, ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲ್ಲಿ ಎಳ್ನೀರಿಗೆ ನಿಂಬೆಹಣ್ಣು ಹಾಕಿ ಕುಡಿಯೋದಾಗಿರ್ಬೋದು, ಇಲ್ಲಾಂದರೆ ಇದು ಬರತ್ತಲ್ಲೇನು ಕಲ್ಸಕ್ರೆ. ಸೊ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಏನೂ ಕುಡಿಬಾರ್ದು. ಫಸ್ಟ್ ಎಳ್ನೀರಿಗೆ ನಿಂಬೆಹಣ್ಣು ಹಾಕಿ ಕುಡಿಬೇಕು, ಇಲ್ಲಾಂದರೆ ಕಲ್ಸಕ್ರೆ ಹಾಕಿ ಕುಡಿಬೇಕು. ಬಿಸಿಲು ಟೈಮಲ್ಲಿ ಹಣ್ಣಿನ ಜ್ಯೂಸ್ಗಳು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಅಂಬ್ಲಿಗಳು ಕುಡಿಬೇಕು. ಸೊ ಈ ಥರ ಎಲ್ಲ ಮೇಂಟೈನ್ ಮಾಡಿದ್ರೆ ಏನೋ ಸ್ವಲ್ಪ ಬೇಸಿಗೆಗಾಲದಲ್ಲಿ ಸ್ವಲ್ಪ ಅನುಸರಿಸ್ಕೊಂಡು ಡ್ಯೂಟಿಗಳನ್ನ ಮಾಡ್ಕೊಂಡು ಹೋಗ್ಬೋದು. ಕಮಿಟ್ಮೆಂಟು ಈ ತಿಂಗಳು ಏನು ಕಮಿಟ್ಮೆಂಟ್ ಇತ್ತು ಅದನ್ನು ರೀಚ್ ಮಾಡೋಕ್ಕೆ ಆಗಿಲ್ಲ. ಅದತ್ರ ನನ್ನ ಕಮಿಟ್ಮೆಂಟ್ ಮಂತ್ಲಿ ಯಾವ ಕಮಿಟ್ಮೆಂಟ್ ಇರುತ್ತೆ, ಸೊ ಅದರಲ್ಲೇ ಅರ್ಧ ಒಂದು ರೀಚ್ ಆಗಿರ್ಬೋದು ಅಷ್ಟೇ. ಇನ್ನು ಅರ್ಧ ಇದೆ. 30ನೇ ತಾರೀಕು ಒಳಗಡೆ ಇನ್ನು ಅರ್ಧನ ಕ್ಲಿಯರ್ ಮಾಡ್ಬೇಕು. ಅದು ಹೆಂಗೆ ಮಾಡ್ತೀನಿ, ಏನು ಕತೆ ಅಂತ ಗೊತ್ತಿಲ್ಲ. ಅದನ್ನು ರೀಚ್ ಆಗಿಲ್ಲ ಅಂತ ಹೇಳಿದ್ರೆ, ಈ ಕಡೆ ನಾನು ಇಷ್ಟು ತಿಂಗಳಿಂದ ಏನು ಸೇವ್ ಮಾಡ್ಕೊಂಬಂದೆ, ಅದರಲ್ಲಿ 1-2 ತಿಂಗಳು ಸೇವಿಂಗ್ಸ್, ಪರ್ಸ್ನಲ್ ಸೇವಿಂಗ್ಸ್ ಏನು ಮಾಡ್ಕೊಂಡಿದ್ದೆ. ಸೊ ಆ 2 ತಿಂಗಳದ್ದು ಪರ್ಸ್ನಲ್ ಸೇವಿಂಗ್ಸ್ ತೆಗ್ದು ಈ ತಿಂಗಳು ಇದು ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ಕಮಿಟ್ಮೆಂಟ್ದು ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಇದು ನೋಡೋಣ ಗೈಸ್, ಆದಷ್ಟು ಪ್ರಯತ್ನ ಮಾಡ್ತೀನಿ. ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ನಮ್ಮಂತ ನಮ್ಮ ಥರ ಕಮಿಟ್ಮೆಂಟ್ ಇಟ್ಕೊಂಡು ಕಾರ್ EMI ಅದು ಇದು ಎಲ್ಲ ಕುತ್ತಿಗೆ ತನಕ ಕಮಿಟ್ಮೆಂಟ್ ಇಟ್ಕೊಂಡು ಒಂದು ದಿವಸ ಹೋಗಿಲ್ಲ ಕೆಲಸಕ್ಕೆ, ಒಂದು ದಿವಸ ಮಲ್ಕೊಂಡ್ರೂ ತುಂಬ ಕಷ್ಟ, ಇಕ್ಕಟ್ಟಾಗ್ಬಿಡುತ್ತೆ. CNG ಹಾಕ್ಸ್ಕೊಳ್ಬೇಕು ಗೈಸ್. CNG ಇವಾಗ ಹೊರಟಿದ್ದೀನಿ ಮನೆಯಿಂದ. CNG ಹಾಕ್ಸ್ಕೊಂಡು ಇದೆ 5 ಪಾಯಿಂಟ್ ಇದೆ ಕರೆಕ್ಟಾಗಿ. CNG ಫುಲ್ ಇದ್ರೇ ಸ್ವಲ್ಪ ಮಾಡೋಕ್ಕೆ ಮೂಡಿರುತ್ತೆ. ಸೊ ಇಲ್ಲ ಅಂತಂದರೆ ಮಧ್ಯೆ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ಬೇಕಾರೆ ಅವಾಗ CNG ಕಡಿಮೆ ಆಯಿತು ಅಂತ ಅವ್ರು ನಿಲ್ಲಿಸೋದು ಮಧ್ಯ, ಅದು CNG ಹಾಕ್ಸೋಕ್ಕೆ ಅದೆಲ್ಲ ತಲೆನೋವು. ಗೈಸ್ CNG ಹಾಕ್ಸ್ಕೊಂಡೆ ಎಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಮಾದೇವ ಕೊಡಗೇಹಳ್ಳಿ ಹತ್ರ ಹಾಕ್ಸ್ಕೊಂಡೆ. ಏನಕ್ಕೆ ನಮ್ಮ ರೆಗ್ಯುಲರ್ ಬಂದ್ಬಿಟ್ಟು ಟೈಮ್ ಹತ್ತತ್ರ ಇಲ್ಲ 10 ಗಂಟೆ ಆಗೋಯ್ತೆ. ಕರೆಕ್ಟಾಗಿ 10 ಗಂಟೆ ಕ್ಲೋಸ್ ಮಾಡಿಬಿಡ್ತಾನೆ ಟೈಮಿಂಗ್ಸಲ್ಲಿ. ಪ್ರೆಷರ್ ಚೆನ್ನಾಗಿರುತ್ತೆ, ಎಲ್ಲೋ ಅಪರೂಪಕ್ಕೆ ಪ್ರೆಷರ್ ಇರೋಲ್ಲ ಒಂದಷ್ಟೇ. ಮಿಕ್ಕಿದ್ದೇನೆಲ್ಲ ಪ್ರೆಷರ್ ಚೆನ್ನಾಗಿರುತ್ತೆ. ಹಾಕ್ಸ್ಕೊಳ್ಳೋಣ ಅಂತ ಅಷ್ಟೊಂದು ನಾನು ಬರೋದೇ ಲೇಟ್ ಆಗೋಯ್ತಲ್ಲ. ಸೊ ಕ್ಲೋಸ್ ಆಗಿರುತ್ತೆ ಅಂದ್ಬಿಟ್ಟು ಇಲ್ಲೇ ಮಾದೇವ ಕೊಡಗೇಹಳ್ಳಿ ಹತ್ರ ಬಂದ್ಬಿಟ್ಟು ಹಾಕ್ಸ್ಕೊಂಡೆ. 350 ರೂಪಾಯಿನ ಹಿಡಿತು ಅಷ್ಟೇ. ಇನ್ನೊಂದು 5 ಪಾಯಿಂಟ್ಗೆ 5 ಪಾಯಿಂಟ್ ಆಲ್ರೆಡಿ ಇತ್ತು. ಇನ್ನು 5 ಪಾಯಿಂಟ್ ಫಿಲ್ ಆಗೋಕ್ಕೆ ಪ್ರೆಷರ್ ಇಲ್ಲ. 300 ಚಿಲ್ಲರೆನೋ ಹಿಡಿತು ಗೈಸ್ ಅಷ್ಟೇ. 330 ರೂಪಾಯಿ, ಸರಿನಾ? ಈಗ ಹಾಕ್ಸ್ಕೊಂಡು ಹೊರಟಿದ್ದೀನಿ. ನೋಡೋಣ ಯಾವ ಡ್ಯೂಟಿ ಬರುತ್ತೆ, ಏನು ಎತ್ತ, ಮೊದಲನೇ ಡ್ಯೂಟಿ ಏನು ಎತ್ತ ಅಂತ, ಆಯಿತಾ? A gentle reminder for you to please check and take all your belongings before you leave. 1013. ಗೈಸ್
ಇದು ಬಂದ್ಬಿಟ್ಟು ಟ್ರಿಪ್ಪು ಬಂದ್ಬಿಟ್ಟು 3ನೇದು. ಆ್ಯಕ್ಚುಲಿ ಯಾಕೋ ವಿಡಿಯೋ ಮಾಡೋಕ್ಕೂ ಮೂಡಿಲ್ಲ ನಂಗೆ, ಹಂಗೆ ಆಗ್ಬಿಟ್ಟೈತೆ ಆಯಿತಾ. ನಮ್ಮ ಯಾತ್ರೆಯಲ್ಲಿ ಡ್ರಾಪ್ ಮಾಡಿದ್ದು ಇದು. ನನಗೆ ಈ ತಿಂಗಳಲ್ಲ, ನನಗೆ ಸುಮಾರು ಈ ಗಾಡಿ ನಮ್ಮ ಕಾರ್ ತೊಗೊಂಡಾಗಿಂದ ಈ ನಮ್ಮ ಯಾತ್ರೆ ಡ್ಯೂಟಿ ಬಿದ್ದಿರೋದು ಇದು 2ನೇದ ಏನೋ ಅಥವಾ 1ನೇದ ಏನೋ ನೆನಪಿಲ್ಲ ಕರೆಕ್ಟಾಗಿ. ತುಂಬ ಕಮ್ಮಿ ಬಿದ್ದಿರೋದು ನಮ್ಮ ಯಾತ್ರೆಯಲ್ಲಿ ಡ್ಯೂಟಿ ಆಯಿತಾ. ಇದು ನೋಡಿ, ಇವತ್ತು ಬಿದ್ದಿರೋದು ಇದು 1013 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಏರ್ಪೋರ್ಟ್ ಡ್ರಾಪ್ ಮಾಡಿದ್ದೀನಿ ಇವಾಗ ನಮ್ಮ ಯಾತ್ರೆಯಲ್ಲಿ. ಈ ತಿಂಗಳಲ್ಲಿ ಇದೆ ಫಸ್ಟ್ ಅಂದ್ಕೊಳ್ಳಿ ನಮ್ಮ ಯಾತ್ರೆ ಇದು ಆಯಿತಾ. ಸೊ ಟೈಮ್ ಬಂದ್ಬಿಟ್ಟು 4:49 ಅಥವಾ 4:50. ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು 3 ಆಗೈತೆ. ಯಾವುದ್ರಲ್ಲಿ ತೋರಿಸ್ಬಿಡ್ತೀನಿ ನಿಮ್ಗೆ ಒಂದು ನಿಮಿಷ. ಊಬರಲ್ಲಿ 2 ಟ್ರಿಪ್ಪು ಅಂತ ಒಂದು ನಿಮಿಷ ಆಫ್ ಮಾಡ್ಕೊಂಡಿದ್ದೀನಿ, ಆನ್ ಮಾಡ್ಕೊಬೇಕು ನೋಡಿ. ಊಬರಲ್ಲಿ 2 ಟ್ರಿಪ್ ಆಗಿರೋದು. ಮೊದಲನೇದು ಬಂದ್ಬಿಟ್ಟು ಎಷ್ಟು ಗಂಟೆ 1:20 ಪಿಕ್ ಮಾಡಿದ್ದು. ಕಣ್ಣೂರು ಇದು ಭಾರತಿ ಸಿಟಿ ಲೀಲಾ ಹೋಟೆಲ್ ಇದೆಯಲ್ಲ, ಅದು ಭಾರತಿ ಸಿಟಿಲಿ ಹೋಟೆಲು. ಸೊ ಅಲ್ಲಿಂದ ಪಿಕ್ ಮಾಡಿಕೊಂಡು ಏರ್ಪೋರ್ಟ್ ಡ್ರಾಪು 602 ರೂಪಾಯಿ ಕೊಟ್ಟಿದ್ದಾನೆ ಅದಕ್ಕೆ. ಪ್ರೀಮಿಯರ್ ಡ್ಯೂಟಿ 25 ಕಿಲೋಮೀಟ್ರಿಗೆ. ಸೊ ಅದಾದ್ಮೇಲಿಂದ ತಿರ್ಗಾ ಏರ್ಪೋರ್ಟಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋದೆ, ಸೇಮ್ ಊಬರ್ಗೂ ಅಲ್ಲಿ 55 ಕಿಲೋಮೀಟ್ರಿಗೆ 806 ರೂಪಾಯಿ ಕೊಟ್ಟಿದ್ದಾನೆ. ಅದಾದ್ಮೇಲೆ ತಿರ್ಗಾ ಅದೇ ಸೇಮ್ ಲೊಕೇಶನ್ ಎಲೆಕ್ಟ್ರಾನಿಕ್ ಸಿಟಿ ಸೇಮ್ ಅಲ್ಲಿಂದನೇ. ಸುಮ್ಮನೆ ಕುತ್ಕೊಳ್ಳೋದು ಬದಲು ರ್ಯಾಪಿಡೋ, ಊಬರು ಮತ್ತು ನಮ್ಮ ಯಾತ್ರೆ ಆನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಗ್ಯುಲರ್ ಆನ್ ಮಾಡ್ಕೊಳ್ತೀನಿ. ಹಂಗೆ ಮಾಡಿಕೊಂಡೆ. ಡ್ಯೂಟಿ ಬರಲ್ಲ ಬಿಡು ನಮ್ಮ ಯಾತ್ರೆಲಿ, ಸುಮ್ಮನೆ ಆಫ್ ಮಾಡ್ಕೊಳ್ಬೇಕಲ್ಲ ಅಂತ ಮಾಡ್ಕೊಂಡಿರಲಿ ಅಂತ ನೋಡಿದ್ರೆ ಇದರಲ್ಲೇ ನಮ್ಮ ಯಾತ್ರೆಲ್ಲೇ ಡ್ಯೂಟಿ ಕೊಟ್ಟು ಕಳಿಸ್ತಾ ಇವಾಗ. ಅಲ್ಲಿಂದ ಸೇಮು 55 ಕಿಲೋಮೀಟ್ರ್ ಡ್ರಾಪು, ಇನ್ಕ್ಲೂಡಿಂಗ್ ಟೋಲು 1013 ರೂಪಾಯಿ ಕೊಟ್ಟಿದ್ದಾನೆ ನಮ್ಮ ಯಾತ್ರೆಯಲ್ಲಿ ಆಯಿತಾ. ಟೋಟಲ್ 3 ಟ್ರಿಪ್ ಆಗೈತೆ. ಊಬರ್ 2, ಇದೊಂದು. ನಿದ್ದೆ ಹೆವಿ ಅಂದರೆ ಹೆವಿ ಹೇಳ್ತಿದ್ದೆ, ಸಾಯ್ತಾನೆ ಇಲ್ಲ ಅದು ಏನಪ್ಪ ಅಂತ. ಎಲ್ಲರಿಗೂ ಅಷ್ಟೇ. ಒಂದು 3-3:30 ಮಿಡ್ ನೈಟು, ಅದು ಅರ್ಲಿ ಮಾರ್ನಿಂಗ್ ಒಂದು 3-3:30ಇಂದ 4:15 ತನಕ ಆಲ್ಮೋಸ್ಟ್ ಎಲ್ಲ ಡ್ರೈವರ್ಸ್ಗೂ ನಿದ್ದೆಲಿ ಇರ್ತಾರೆ. ಎಲ್ಲ ಡ್ರೈವರ್ಸ್ ಆಲ್ಮೋಸ್ಟ್ ನಿದ್ದೆಗಳಲ್ಲೇ ಡ್ರೈವ್ ಮಾಡೋದು. ಎಲ್ಲರಿಗೂ ನಿದ್ದೆ ಆವಾಗಲೇ ಎಳೆಯೋದಂದರೆ ಕಣ್ಣು ಎಳೆಯೋದಂದರೆ ಆವಾಗಲೇ ಆ ಟೈಮಲ್ಲಿ 3:30ಇಂದ 4:15 ತನಕ ಪಕ್ಕ ಎಳೆಯುತ್ತೆ ಕಣ್ಣು. ಸಾಮಾನ್ಯ ಸ್ವಲ್ಪ ಬೆಳಕು ಹಾಕ್ಬಿಟ್ರೆ ನಿದ್ದೆ ಉಂಟಾಗ್ಬಿಡುತ್ತೆ. ಸ್ವಲ್ಪ ಅಲ್ಲಿ ತನಕ ಅಷ್ಟೇ ಹುಷಾರಾಗಿ ಓಡಿಸ್ಬೇಕು. ಈಗ ಬಂದ್ಬಿಟ್ಟು ಇಲ್ಲೇ ಬಾಗ್ಲೂರು ಹತ್ರ ಬಂದೆ. ಖಾಲಿ ಬಂದ್ಬಿಟ್ಟು ನಿದ್ದೆ ಎಳಿದಿತ್ತಲ್ಲ ಹೆವಿ, ಅದಕ್ಕೆ ಟೀ ಕುಡಿಯೋಣ ಅಂದ್ಕೊಂಡು ಟೀ ಕುಡಿತಾ ಕುತ್ಕೊಂಡಿದ್ದೀನಿ. ಟೀ ತೊಗೊಂಡಿದ್ದೀನಿ, ಒಂದು ಗುಡ್ಡೆ ಬಿಸ್ಕೆಟು, ಟೀ. ಯಾಕಂದ್ರೆ ನಿದ್ದೆ ಹೆವಿ ಎಳಿದೈತೆ, ಆಗ್ತಾನೆ ಇಲ್ಲ. ಟೀ ಕುಡಿದ್ರೆ ಸ್ವಲ್ಪ ನಿದ್ದೆ ಒಂದು ಅಷ್ಟೊತ್ತು ನಿದ್ದೆ ಎಲ್ಲ ಹೋಗುತ್ತೆ. ಸೊ ಅದಕ್ಕೆ ತಗೊಂಡು ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕುಡ್ಕೊಂಡು ಹೋಗ್ಬೇಕು ಈ ಸಲ. ಅರ್ನಿಂಗ್ಸ್ ಬಂದ್ಬಿಟ್ಟು ಒಂದು 2,500 ರೂಪಾಯಿ ಆಗೈತೆ. ಕಿಲೋಮೀಟ್ರು ಒಂದು 100-130 ಕಿಲೋಮೀಟ್ರು. 3 ಟ್ರಿಪ್ಗೆ 130 ಕಿಲೋಮೀಟ್ರ್ ಆಗೈತೆ. 2,500 ರೂಪಾಯಿ ಅರ್ನಿಂಗ್ಸು. ಅದ್ರ ಒಂದು ಏನಪ್ಪ ಅಂದ, ಈಗ ನಮ್ಮ ಯಾತ್ರೆ ಏನು ಡ್ರಾಪ್ ಮಾಡಿದೆ. ಸೊ ಅದ್ರ ಬಂದ್ಬಿಟ್ಟು ಟೋಲ್ ಬಂದ್ಬಿಟ್ಟು ಬರೀ 65 ರೂಪಾಯಿ ಇನ್ಕ್ಲೂಡ್ ಅಂತ ಹಾಕೋನೆ ಮೆನ್ಷನ್ ಮಾಡಿಬಿಟ್ಟು ಕಡಿಮೆ ಕೊಟ್ಟೋನು ಅಮೌಂಟು. ಎಲ್ಲಿ ಅಂದರೆ ಒಂದು ಟೋಲ್ ಬಂದ್ಬಿಟ್ಟು 2 ಟೋಲ್ ಕೊಡಬೇಕು. ಒಂದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಟೋಲ್ 40 ರೂಪಾಯಿ, ಏರ್ಪೋರ್ಟ್ದು 120 ರೂಪಾಯಿ, 160 ರೂಪಾಯಿ ಕೊಡ್ಬೇಕು. ಇವನು 65 ರೂಪಾಯಿ ಮಾತ್ರ ಅಂತ ಮೆನ್ಷನ್ ಮಾಡವನೆ. ಕಸ್ಟಮರ್ ಹತ್ರ 1000 ನನಗೆ ಬುಕ್ ತೊಗೊಳ್ಬೇಕಾರೆ, ಡ್ಯೂಟಿ ತೊಗೊಳ್ಬೇಕಾರೆ 1100 ತೋರಿಸ್ತು ಇನ್ಕ್ಲೂಡಿಂಗ್ ಟೋಲ್ ಅಂದ್ಬಿಟ್ಟು. ಬಟ್ ಕಸ್ಟಮರ್ಗೆ ಅವನಂತೂ ಕ್ಯಾಶ್ ಕಲೆಕ್ಷನ್ ಮಾಡೋಕ್ಕೆ ತೋರಿಸಿದ್ದು ಬಂದ್ಬಿಟ್ಟು 1013 ರೂಪಾಯಿ. ಕಸ್ಟಮರ್ ಕೇರ್ಗೆ ಬೆಳಿಗ್ಗೆ ಒಂದ್ಸಲ ಮೆಸೇಜ್ ಹಾಕಿದ್ದೀನಿ. ಬೆಳಗ್ಗೆ ಒಂದ್ಸಲ ಕಾಲ್ ಮಾಡಿಬಿಟ್ಟು ವಿಚಾರಿಸ್ಬೇಕು ಏನು ಎತ್ತ ಅಂತ. ಗೈಸ್ 4ನೇ ಡ್ಯೂಟಿ ಪ್ರೀಮಿಯರ್ ಡ್ಯೂಟಿ ಬಿದ್ದಿದೆ. ಯಾವುದಿದು ಬಿ ಬ್ಲಾಕ್ ಟವರ್ ಬಿ. ಸೊ ಬಂದಿದ್ದೀನಿ ಪಿಕಪ್ಗೆ. ಇದು ಬಂದುಬಿಟ್ಟು ಎಂಟ್ರೆನ್ಸಲ್ಲಿ ಇಲ್ಲೇನಾ? ಓಕೆ, ಪ್ರೀಮಿಯರ್ ಡ್ಯೂಟಿ. ಸೊ ಪಿಕಪ್ಗೆ ಬಂದಿದ್ದೀನಿ. ನೋಡೋಣ, ಕರ್ಕೊಂಡೋಗಿ ಡ್ರಾಪ್ ಮಾಡ್ಬೇಕು ಇದು ಏರ್ಪೋರ್ಟ್ಗೆ.
ಇದನ್ನು ಡ್ರಾಪ್ ಮಾಡಿದ್ರೆ ಹತ್ತತ್ರ ಒಂದು 2,900 ರೂಪಾಯಿ ಆಗ್ಬೋದು ಥಿಂಗ್ಸು. ಸರ್ ಪಿನ್ 2798. Looking for a piece of mind. I've been trying to redefine life. I can see the signs. World is going to see me shine. Fighting for my soul's sake. Whipping fast, no brakes. Nothing's ever been a waste. Get out here. ಹಾಂ ಓಕೆ ಸರ್. Right side check. ಗೈಸ್ ಇನ್ನೊಂದು ಡ್ರಾಪ್ ಮಾಡಿದೆ ಟರ್ಮಿನಲ್ 1 ಏರ್ಪೋರ್ಟು ಪ್ರೀಮಿಯರ್ ಡ್ಯೂಟಿ 19-20 ಕಿಲೋಮೀಟ್ರ್ ಡ್ರಾಪು. 400 ಚಿಲ್ಲರೆ ಕೊಟ್ಟಿದ್ದಾನೆ. ಕ್ಯಾಶ್ ಬಂದು 502 ರೂಪಾಯಿ ತೊಗೊಂಡಿದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ ಒಂದು 6:25. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ತನಕ ಒಂದು ಕರೆಕ್ಟಾಗಿ 2,900 ರೂಪಾಯಿ ಆಗೈತೆ ಗೈಸ್. ಕರೆಕ್ಟಾಗಿ ಅರ್ನಿಂಗ್ಸ್ ಇಲ್ಲಿ ತನಕ ಟಾಪ್ ಮಾಡಿದ್ದು ಬಂದ್ಬಿಟ್ಟು ನೋಡಿ 434 ರೂಪಾಯಿನ ಎಷ್ಟು ನಿಮಿಷ ಇದನ್ನು ತೋರಿಸ್ತೀನಿ ಅಲ್ಲ. 434 ರೂಪಾಯಿ ಕೊಟ್ಟಿದ್ದಾನೆ ಕರೆಕ್ಟಾಗಿ 20 ಕಿಲೋಮೀಟ್ರಿಗೆ ಆಯಿತಾ. ನೋಡೋಣ. ನಿದ್ದೆ ಬರೀ ಹೆವಿ ಇಳೀತೈತೆ, ಕರೆಕ್ಟಾಗಿ ನಿದ್ದೆ ಇಲ್ಲ. ಈ ಕಮಿಟ್ಮೆಂಟ್ಗಳು ಕುತ್ತಿಗೆ ತನಕ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ, ಕರೆಕ್ಟ್ ಟೈಮ್ಗೆ ಊಟ ಇಲ್ಲ. ನಮ್ಮ ಡ್ರೈವರ್ಗಳು ಹಿಂಗೆ ಒಂದಷ್ಟು ಜನ ಕರೆಕ್ಟಾಗಿ ಊಟ ಮಾಡಿದ್ರೆ, ಒಂದಷ್ಟು ಜನ ಕರೆಕ್ಟಾಗಿ ನಿದ್ದೆ ಮಾಡಿದ್ರೆ, ಒಂದಷ್ಟು ಜನ ಕಮಿಟ್ಮೆಂಟ್ ಅದು ಇಲ್ಲಂತಾರನೇ ಸೇಮ್ ಕಮಿಟ್ಮೆಂಟು ಅದು ಇದು ಅಂದ್ಬಿಟ್ಟು ಕರೆಕ್ಟ್ ಟೈಮ್ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಹೇಳ್ತಾಗ ಮಾಡ್ಕೊಡ್ತೀವಿ.